ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಇಂದಿನ ತರಗತಿಯಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಪದದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ಪುನರಾವರ್ತನೆ ಮಾಡ್ತಾ ಹೋಗೋಣ. ನಿಮಗೆ ಮಾನವ ಕಣ್ಣಿನ ರಚನೆ ಚಿತ್ರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆಲ್ರೆಡಿ ಕಲ್ತಿದ್ದೀರಾ. ಅದನ್ನು ಕೂಡ ಎಲ್ಲರೂ ಕೂಡ ಕಲಿಬೇಕು. ಜೊತೆಗೆ ಅಲ್ಲಿ ಮಾನವ ಕಣ್ಣಿನ ರಚನೆಯಲ್ಲಿ ವಿವರಣೆ ಅಂತ ಏನಾರು ಕೇಳಿದಾಗ, ಕಣ್ಣಿನ ರಚನೆಯನ್ನು ವಿವರಿಸಿ ಅಂತ ಕೇಳಿದಾಗ, ಕಣ್ಣು ಗುಡ್ಡೆಯು ಕಾರ್ನಿಯಾ ಎಂಬ ಪಾರದರ್ಶಕ ಉಬ್ಬನ್ನು ಹೊಂದಿದ್ದು ಬೆಳಕಿನ ಬಹುಭಾಗ ವಕ್ರೀಭವನ ಇದರ ಮೂಲಕ ಆಗುತ್ತದೆ ಅಂತ ಗೊತ್ತಿರಬೇಕು. ಕಾರ್ನಿಯಾದ ಮೂಲಕ ಬೆಳಕಿನ ಬಹುಭಾಗ ವಕ್ರೀಭವನ ಉಂಟಾಗುತ್ತದೆ. ಕಾರ್ನಿಯಾ ಹಿಂಭಾಗದಲ್ಲಿ ಸ್ಫಟಿಕ ಮಸೂರವಿದ್ದು ಇದು ವಿವಿಧ ಅಂತರದ ವಸ್ತುಗಳನ್ನು ಕೇಂದ್ರೀಕರಿಸಲು ಬೇಕಾದ ಸಂಗಮ ದೂರ ಹೊಂದಾಣಿಕೆಯನ್ನು ಉಂಟು ಮಾಡುತ್ತದೆ ಅಂತ ಗೊತ್ತಿರಬೇಕು. ಕಾರ್ನಿಯಾದ ಹಿಂಭಾಗದಲ್ಲಿ ಐರಿಸ್ ಅಥವಾ ವರ್ಣಪಟಲ ಇದ್ದು ಇದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ. ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸ್ತಕ್ಕಂಥದ್ದು ಯಾವುದು? ಕಾರ್ನಿಯಾ ಹಿಂಭಾಗದಲ್ಲಿರ್ತಕ್ಕಂಥ ಐರಿಸ್. ಕಣ್ಣು ಪಾಪೆಯು ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಕಣ್ಣು ಪಾಪೆಯು ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸ್ತಕ್ಕಂಥದ್ದು ಯಾವುದಾಗಾದರೆ ಕಣ್ಣು ಪಾಪೆ. ಕಣ್ಣಿನ ಮಸೂರದ ಸಹಾಯದಿಂದ ವಸ್ತುವಿನ ಪ್ರತಿಬಿಂಬ ರೆಟಿನಾ ಮೇಲೆ ಉಂಟಾಗುತ್ತದೆ. ರೆಟಿನಾದಲ್ಲಿ ಇರುವ ದೃಶ್ಯಗ್ರಾಹಕ ಕೋಶಗಳು ಬೆಳಕಿನ ಚೋದನೆಯಿಂದ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತವೆ. ರೆಟಿನಾದಲ್ಲಿ ಇರುವ ದೃಶ್ಯಗ್ರಾಹಕ ಕೋಶಗಳು ಬೆಳಕಿನ ಚೋದನೆಯಿಂದ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತದೆ. ನೋಡಿ, ಯಾವುದೇ ಒಂದು ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳುತ್ತೆ. ರೆಟಿನಾದಲ್ಲಿ ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುವಂಥ ಕೋಶಗಳಿದ್ದಾವೆ, ವಿದ್ಯುತ್ ಗ್ರಾಹಕ ಕೋಶಗಳು ಅಂತ ಹೇಳ್ತೀವಿ. ವಿದ್ಯುತ್ ಗ್ರಾಹಕ ಕೋಶ ಏನಪ್ಪ ಕೆಲಸ ಅಂದರೆ ಬೆಳಕಿನ ಒಂದು ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸತಕ್ಕಂಥದ್ದು. ಯಾವುದೇ ಒಂದು ಪ್ರತಿಬಿಂಬ ಉಂಟಾಗಿರ್ತಪ್ಪಲ್ಲ, ಆ ಪ್ರತಿಬಿಂಬ ಬೆಳಕಿನ ಸಂಕೇತಗಳಿರುತ್ತೆ. ಆ ಬೆಳಕಿನ ಸಂಕೇತಗಳಿರ್ತಕ್ಕಂಥ ಒಂದು ಮಾಹಿತಿಯನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸ್ತಕ್ಕಂಥ ಕೆಲಸ ಯಾವ್ದು ಮಾಡ್ತಪ್ಪ ಅಂದರೆ ದೃಶ್ಯಗ್ರಾಹಕ ಕೋಶಗಳು. ಈ ಸಂಕೇತಗಳನ್ನು ಚಾಕ್ಷುಷ ನರವು ಮೆದುಳಿಗೆ ಸಾಗಿಸುತ್ತದೆ. ಈ ಸಂಕೇತಗಳನ್ನು ಚಾಕ್ಷುಷ ನರವು ಮೆದುಳಿಗೆ ಸಾಗಿಸುತ್ತದೆ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆ ಎಂದರೇನು? ಇದು ಭಾಳ ಮುಖ್ಯವಾದ ಪ್ರಶ್ನೆ, ಎಕ್ಸಾಮಿನೇಷನ್ ಕೇಳ್ತಾ ಇದ್ದಾರೆ. ಹತ್ತಿರದ ಅಥವಾ ದೂರದ ವಸ್ತುಗಳನ್ನು ಕೇಂದ್ರೀಕರಿಸಲು ಕಣ್ಣಿನ ಮಸರು ತನ್ನ ವಕ್ರತೆಯನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು. ನೋಡಿ, ಹತ್ತಿರದ ಅಥವಾ ದೂರದ ವಸ್ತುಗಳನ್ನು ಕೇಂದ್ರೀಕರಿಸಲು ಕಣ್ಣಿನ ಮಸೂರವು ತನ್ನ ವಕ್ರತೆಯನ್ನು ಅಂದರೆ ಫೋಕಲ್ ಲೆಂತ್ ಅಂತ ಹೇಳ್ತಾ ಕರಿತೀವಿ ಇಂಗ್ಲೀಷಲ್ಲಿ, ತನ್ನ ವಕ್ರತೆಯನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಎನ್ನುವರು ಅಂತೇಳಿ ಕರಿತಾ ಹೋಗ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಎಕ್ಸಾಮಿನೇಷನ್ ಕೇಳ್ತಾ ಇರ್ತಾರೆ. ಅದಾದಮೇಲೆ ತುಂಬ ಹತ್ತಿರದಲ್ಲಿರುವ ಅಕ್ಷರಗಳು ಮಸುಕಾಗಿ ಕಾಣುತ್ತವೆ ಏಕೆ ಅಂತ ಇದೆ. ತುಂಬ ಹತ್ತಿರದಲ್ಲಿ ಅಕ್ಷರಗಳು ಮಸುಕಾಗಿ ಕಾಣಿಸುತ್ತವೆ ಏಕೆ ಅಂದರೆ ಮಸೂರದ ಸಂಗಮ ದೂರವನ್ನು ಒಂದು ಮಿತಿಗಿಂತ ಕನಿಷ್ಠಗೊಳಿಸಲು ಸಾಧ್ಯವಿಲ್ಲ. ಅಂದರೆ ಯಾವುದೇ ಒಂದು ಮಸೂರಕ್ಕೆ ಕನಿಷ್ಠ ಸಂಗಮ ದೂರ ಇರುತ್ತೆ. ಆ ಕನಿಷ್ಠ ಸಂಗಮ ದೂರಕ್ಕಿಂತ ಇನ್ನೂ ಕಡಿಮೆ ದೂರದಲ್ಲಿ ನಾವು ಹತ್ತಿರ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಎಷ್ಟು ಅಂತ ಕೇಳಿದರೆ 25 ಸೆಂಟಿಮೀಟರ್ ಅಂತ ಹೇಳಬೇಕು. ಒಂದು ಸ್ಪಷ್ಟ ಕನಿಷ್ಠ ದೃಷ್ಟಿಯ ಕನಿಷ್ಠ ದೂರ ಎಷ್ಟು ಅಂತ ಹೇಳಿದ್ರೆ 20%. ಅಂದರೆ ನಮ್ಮ ಕಣ್ಣಿನಿಂದ ಒಂದು 25 ಸೆಂಟಿಮೀಟರ್ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತೆ. ಅದಕ್ಕಿಂತ ಹತ್ರ ಅಂತ ಆಗಬಾರ್ದು, ಅದಕ್ಕಿಂತ ದೂರನೂ ಹೋಗಬಾರ್ದು. ಇದು ಗೊತ್ತಿರಲಿ. ನೆಕ್ಸ್ಟ್, ಕಣ್ಣಿನ ಪೊರೆ ಎಂದರೇನು? ಇದನ್ನು ಹೇಗೆ ನಿವಾರಿಸಲಾಗುತ್ತದೆ ಅಂತ ಇದೆ. ವಯಸ್ಸಾದ ಕೆಲವರಲ್ಲಿ ಕಣ್ಣಿನ ಮಸೂರವು ಹಾಲಿನಂತೆ ಬೆಳ್ಳಗೆ ಮೋಡ ಕವಿದಂತಾಗುತ್ತದೆ. ಇದನ್ನು ಕಣ್ಣಿನ ಪೊರೆ ಎನ್ನುವರು. ನೋಡಿ, ವಯಸ್ಸಾಗ್ತಾ ಹೋದಂಗಲ್ಲ, ವಯಸ್ಸಾದ ಕೆಲವರಲ್ಲಿ ಕಣ್ಣಿನ ಮಸೂರವು ಹಾಲಿನಂತೆ ಬೆಳ್ಳಗೆ ಮೋಡ ಕವಿದಂತಾಗುತ್ತದೆ. ಇದನ್ನು ಕಣ್ಣಿನ ಪೊರೆ ಎನ್ನುವರು. ಇದನ್ನು ಶಸ್ತ್ರಕ್ರಿಯೆಯ ಮೂಲಕ ಸರಿಪಡಿಸಬಹುದು. ನಮ್ಮ ಇದರಲ್ಲಿ ಮಾಡ್ತಾ ಇರ್ತಾರಲ್ಲ, ಆ ರೀತಿ ಶಸ್ತ್ರಕ್ರಿಯೆಯ ಮೂಲಕ ಇದನ್ನು ಸರಿಪಡಿಸ್ತಾ ಹೋಗ್ಬೋದು. ಕಣ್ಣಿನ ಕ್ಯಾಪ್ ಮಾಡ್ತಾ ಇರ್ತೀವಿ ನೋಡಿ, ಅದೇ ರೀತಿಯಾಗಿ ಇಲ್ಲಿ ಇದೇ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಶಸ್ತ್ರಕ್ರಿಯೆಯ ಮೂಲಕ ಸರಿಪಡಿಸ್ತಾ ಹೋಗ್ತಾರೆ. ನೆಕ್ಸ್ಟ್, ಕಣ್ಣಿನಲ್ಲಿ ಉಂಟಾಗ್ತಕ್ಕಂಥ ದೃಷ್ಟಿದೋಷಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಮುಖ್ಯವಾಗಿ 3 ರೀತಿಯ ದೃಷ್ಟಿದೋಷಗಳನ್ನು ನೋಡ್ತಾ ಹೋಗ್ತೀವಿ. ಒಂದು ಸಮೀಪ ದೃಷ್ಟಿದೋಷ ಅಥವಾ ಮಯೋಫಿಯಾ ಅಂತ ಕರಿತೀವಿ. ಇನ್ನೊಂದು ದೂರ ದೃಷ್ಟಿದೋಷ, ಅದನ್ನ ಹೈಪರ್ಮೆಟ್ರೋಫಿ ಅಂತ ಕರಿತಾ ಹೋಗ್ತೀವಿ. ಮೂರನೇದು ಪ್ರೆಸ್ಬಯೋಫಿಯಾ. ಈ ರೀತಿ 3 ರೀತಿಯ ದೋಷಗಳನ್ನು ನಾವು ಕಂಡು ಬರ್ತವೆ. ನೋಡ್ತಾ ಹೋಗೋಣ. ಕೆಲವು ವ್ಯಕ್ತಿಗಳಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಮತ್ತು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತವೆ. ಕೆಲವು ವ್ಯಕ್ತಿಗಳಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ದೂರದ ವಸ್ತುಗಳು ಸರಿಯಾಗಿ ಕಾಣ್ತಾ ಇರಲ್ಲ, ಅಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಇದನ್ನು ನಾವು ಸಮೀಪ ದೃಷ್ಟಿದೋಷ ಅಂತೇಳಿ ಕರಿತಾ ಹೋಗ್ತೀವಿ ಅಥವಾ ಮಯೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ಎಕ್ಸಾಮಿನೇಷನ್ ಕೇಳ್ತಾ ಇರ್ತಾರೆ, ಮಯೋಫಿಯಾ ಎಂದರೇನು, ಇದನ್ನು ಹೇಗೆ ಸರಿಪಡಿಸುವಿರಿ ಅಂತ ಕೇಳ್ತಾರೆ. ಅದರ ರೇ ಡಯಾಗ್ರಾಮ್ ಕೂಡ ಕಲಿಬೇಕು. ರೇ ಡಯಾಗ್ರಾಮ್ ಕೂಡ ನಾನು ಹೇಳಿದ್ದೀನಿ ರಿವಿಷನ್ ಮಾಡ್ಬೇಕಾದ್ರೆ, ಅದನ್ನು ಕೂಡ ಕಲಿಬೇಕು.
ಏನು ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಅಂದರೆ ಕೆಲವು ವ್ಯಕ್ತಿಗಳಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಮತ್ತು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತವೆ. ಇದನ್ನು ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಎನ್ನುವರು. ನಿಮ್ನ ಮಸೂರದ ಕನ್ನಡಕಗಳನ್ನು ಬಳಸಿ ಇದನ್ನು ಸರಿಪಡಿಸಬಹುದು. ಹಾಗಾದರೆ ಈ ಒಂದು ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಇರ್ತಕ್ಕಂಥ ವ್ಯಕ್ತಿಗೆ ಹೆಂಗೆ ಇದನ್ನ ಸರಿಪಡಿಸ್ಬೋದು ಅಂದರೆ ಅವರಿಗೆ ನಿಮ್ನ ಮಸೂರದ ಕನ್ನಡಕಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ದೋಷವನ್ನು ನಾವು ಸರಿಪಡಿಸ್ಬೋದು. ಹಾಗಾದರೆ ಸಮೀಪ ದೃಷ್ಟಿ ದೋಷಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳು, ಅದಕ್ಕೆ ಉಂಟಾಗಲು ಕಾರಣ ಏನು ಅಂತ ನೋಡಿದರೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಮತ್ತು ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತವೆ. ಇದು ಮುಖ್ಯ ಅಂಶ ಗೊತ್ತಾಯಿತು. ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಅಲ್ಲಿ ನೋಡಿ ಮಸೂರದ ವಕ್ರತೆ ಜಾಸ್ತಿ ಆಗಿದೆ ಅಥವಾ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುತ್ತದೆ. ಈ ಒಂದು ಕಾರಣದಿಂದ ಅಲ್ಲಿ ಸಮೀಪ ದೃಷ್ಟಿ ದೋಷ ಉಂಟಾಗುತ್ತದೆ. ಅಂದರೆ ಅದು ವಕ್ರತೆ ವಿಪರೀತವಾಗಿ ಜಾಸ್ತಿ ಆದರೂ ಸಮೀಪ ದೃಷ್ಟಿ ದೋಷ ಬರುತ್ತೆ. ಅಥವಾ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿದ್ದರೂ ಕೂಡ ಸಮೀಪ ದೃಷ್ಟಿ ದೋಷ ಬರುತ್ತೆ. ಹಾಗಾಗಿ ಕಣ್ಣುಗುಡ್ಡೆ ಅದೇನಾಗಿರ್ಬೇಕಪ್ಪ ಅಂದರೆ ನಮ್ಮ ಮಸೂರ ಕರೆಕ್ಟಾಗಿ ನಾರ್ಮಲ್ ಆಗಿದ್ದರೆ ಮಾತ್ರ ಅದು ಯಾವುದೇ ರೀತಿಯ ತೊಂದರೆ ಆಗಲ್ಲ. ದೂರದ ಬಿಂದುವು ಅನಂತಕ್ಕಿಂತ ಕಡಿಮೆ ಇರುತ್ತದೆ. ದೂರದ ಬಿಂದುವು ಈ ಒಂದು ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಇರ್ತಕ್ಕಂಥ ವ್ಯಕ್ತಿಯ ದೂರದ ಬಿಂದುವು ಅನಂತಕ್ಕಿಂತ ಕಡಿಮೆ ಇರುತ್ತದೆ. ನಾನು ಆವಾಗಲೇ ಕನಿಷ್ಠ ಬಿಂದು ಹೇಳಿದೆ 25 ಸೆಂಟಿಮೀಟರ್ ಅಂತೇಳಿ. ಅದೇ ಥರ ಗರಿಷ್ಠ ಬಿಂದು ಇದೆ. ಅಂದರೆ ಸಾಧ್ಯವಾದಷ್ಟು ಭಾಳಷ್ಟು ದೂರ ಇರತಕ್ಕಂಥ ವಸ್ತುಗಳನ್ನು ಗುರುತಿಸೋದಾಗಿರ್ಬೋದು, ಅಕ್ಷರವನ್ನು ಓದೋದಾಗಿರ್ಬೋದು, ಅದು ಒಂದು ಸಾಮರ್ಥ್ಯ ಬರುತ್ತೆ. ಅಲ್ಲಿ ನಾವು ಗರಿಷ್ಠ ದೂರ ಅಂತ ಕರಿತೀವಿ. ಆ ಗರಿಷ್ಠ ದೂರ ಎಷ್ಟಿರಬೇಕಪ್ಪ ಅಂದರೆ 25 ಸೆಂಟಿಮೀಟರಿಂದ ಅನಂತ, 25 ಸೆಂಟಿಮೀಟರಿಂದ ಹಿಡಿದು ಅನಂತದವರೆಗೆ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಥರ ದೂರದ ಬಿಂದುವು ಅನಂತಕ್ಕಿಂತ ಕಡಿಮೆ ಇರುತ್ತದೆ, ಆವಾಗ ಅವರಿಗೆ ಸಮೀಪ ದೃಷ್ಟಿ ದೋಷ ಉಂಟಾಗುತ್ತದೆ. ದೂರದ ವಸ್ತುಗಳ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತದೆ. ರೆಟಿನಾದ ಮೇಲೆ ನಮಗೆ ಪ್ರತಿಬಿಂಬ ಉಂಟಾಗಬೇಕು ಅಂತ ನಮಗೆ ಗೊತ್ತಿದೆ. ಯಾವುದೇ ಒಂದು ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ಉಂಟಾಗಬೇಕು. ಬಟ್ ಏನಾದರೂ ಈ ಸಮೀಪ ದೃಷ್ಟಿ ದೋಷ ಅಥವಾ ಮಯೋಫಿಯಾ ಇರ್ತಕ್ಕಂಥ ತೊಂದರೆ ಇರ್ತಕ್ಕಂಥ ಕಣ್ಣುಗುಡ್ಡೆ ಆ ಒಂದು ವ್ಯಕ್ತಿಯಲ್ಲಿ ಪ್ರತಿಬಿಂಬ ಏನಾಗುತ್ತಪ್ಪ ಅಂದರೆ ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತದೆ. ಈ ಕಾರಣದಿಂದ ಅವು ಸ್ಪಷ್ಟವಾಗಿ ಕಾಣುವುದಿಲ್ಲ. ನೆಕ್ಸ್ಟ್ ಇನ್ನೊಂದು ಎರಡನೇದು ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಫಿಯಾ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಎರಡನೇದು. ಕೆಲವು ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಅಸ್ಪಷ್ಟವಾಗಿ. ಕೆಲವು ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ, ಅಸ್ಪಷ್ಟವಾಗಿ ಕಾಣ್ತಾ ಇರ್ತವೆ. ಇದನ್ನು ಸಮೀಪ ದೃಷ್ಟಿ ದೋಷ ಅಥವಾ ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಫಿಯಾ ಎಂದು ಕರೆಯುವರು. ಇಲ್ಲಿ ತಪ್ಪಿದೆ. ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಫಿಯಾ ಅಂತಂದರೆ ಕೆಲವು ವ್ಯಕ್ತಿಗಳಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದು ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತಿದ್ದರೆ ಅಂತಹ ತೊಂದರೆಯನ್ನು ನಾವು ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಫಿಯಾ ಎಂದು ಕರೆಯುತ್ತೇವೆ. ಆದರೆ ಹೈಪರ್ಮೆಟ್ರೋಫಿಯಾ ಇದ್ದಂಥ ವ್ಯಕ್ತಿಗಳಿಗೆ ಅದನ್ನು ಹೇಗೆ ಸರಿಪಡಿಸಬಹುದು ಅಂತ ಹೇಳಿದರೆ ಪೀನ ಮಸೂರದ ಕನ್ನಡಕಗಳನ್ನು ಬಳಸಿ ಅದನ್ನು ಸರಿಪಡಿಸಬಹುದು. ನೀವು ಡಾಕ್ಟ್ರ್ ಹತ್ರ ಹೋದರೆ ಕಣ್ಣೆಲ್ಲ ಚೆಕಪ್ ಮಾಡಿಬಿಟ್ಟು ನಿಮಗೊಂದು ಸ್ಪೆಕ್ಟ್ ಬರೀತಾರೆ. ಆ ಸ್ಪೆಕ್ಟಲ್ಲಿ ಯಾವುದನ್ನು ಯೂಸ್ ಮಾಡಿರ್ತಾರೆ ಅಂದರೆ ಪೀನ ಮಸೂರವನ್ನು ಯೂಸ್ ಮಾಡಿರ್ತಾರೆ. ಆ ಪೀನ ಮಸೂರವನ್ನು ಯೂಸ್ ಮಾಡಿ ಕನ್ನಡಕಕ್ಕೆ ಬಳಸ್ತಾರೆ. ಅಂದರೆ ಅದು ನಿಮಗೆ ದೂರದೃಷ್ಟಿ ದೋಷ ಇದ್ದರೆ ಪೀನ ಮಸೂರವನ್ನು ಬಳಸ್ತಾರೆ, ಸಮೀಪ ದೃಷ್ಟಿ ದೋಷ ಇದ್ದರೆ ನಿಮ್ನ ಮಸೂರದ ಕನ್ನಡಕಗಳನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ತಾ ಹೋದರೆ ಇದಕ್ಕೆ ಸಂಬಂಧಿಸಿದಾಗೆ ದೂರದೃಷ್ಟಿ ದೋಷಕ್ಕೆ ಸಂಬಂಧಿಸಿದ ಮುಖ್ಯಾಂಶಗಳು ನೋಡ್ತಾ ಹೋದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಮತ್ತು ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಾ ಇರ್ತವೆ. ಆಯಿತಾ. ನೆಕ್ಸ್ಟ್ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು. ನೋಡಿ, ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು ಅಥವಾ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಚಿಕ್ಕದಾಗಿರುತ್ತದೆ. ನೋಡಿ, ಕಣ್ಣುಗುಡ್ಡೆ ಸಹಜ ಸ್ಥಿತಿಗಿಂತ ಚಿಕ್ಕದಾಗಿದ್ದರೆ ದೂರದೃಷ್ಟಿ ದೋಷ ಉಂಟಾಗುತ್ತದೆ. ಸಹಜ ಸ್ಥಿತಿಗಿಂತ ಉದ್ದವಾಗಿದ್ದರೆ ಸಮೀಪ ದೃಷ್ಟಿ ದೋಷ ಬರುತ್ತೆ. ಹಾಗಾಗಿ ಅದು ಯಾವಾಗಲೂ ಕೂಡ ಸಹಜ ಸ್ಥಿತಿಯಲ್ಲೇ ಇರಬೇಕು, ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಸಮೀಪ ದೃಷ್ಟಿಯ ಕನಿಷ್ಠ ದೂರವು 25 ಸೆಂಟಿಮೀಟರ್ಗಿಂತ ಅಧಿಕವಾಗಿರುತ್ತದೆ. ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರವು 25 ಸೆಂಟಿಮೀಟರ್ಗಿಂತ ಅಧಿಕವಾಗಿರ್ತದೆ. ಸಾಮಾನ್ಯ ವ್ಯಕ್ತಿಗಳಲ್ಲಿ ನಿಮ್ಗೆ ಗೊತ್ತಿದೆ ಕನಿಷ್ಠ ದೂರ 25 ಸೆಂಟಿಮೀಟರ್ ಇರಬೇಕು. ಬಟ್ ಇಲ್ಲಿ ಹೈಪರ್ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷ ಇರತಕ್ಕಂಥ ವ್ಯಕ್ತಿಯ ಕಣ್ಣಿನ ಕನಿಷ್ಠ ದೂರ 25 ಸೆಂಟಿಮೀಟರ್ಗಿಂತ ಅಧಿಕವಾಗಿರುತ್ತದೆ. ಹತ್ತಿರದ ವಸ್ತುಗಳ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಉಂಟಾಗುತ್ತದೆ. ನೋಡಿ, ಅದೇ ಸಮೀಪ ದೃಷ್ಟಿ ದೋಷ ಇರತಕ್ಕಂಥ ವ್ಯಕ್ತಿಗಳಲ್ಲಿ ದೂರದ ವಸ್ತುಗಳು ರೆಟಿನಾದ ಮುಂಭಾಗದಲ್ಲಿ ಉಂಟಾಗ್ತವೆ ಅಂತ ಹೇಳಿದ್ದೆ. ಅದೇ ಥರ ಇಲ್ಲಿ ಹೈಪರ್ಮೆಟ್ರೋಫಿಯಾ ಅಥವಾ ದೂರದೃಷ್ಟಿ ದೋಷ ಅಂತ ಬಂದಾಗ ಹತ್ತಿರದ ವಸ್ತುಗಳ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಉಂಟಾಗುತ್ತದೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಮೂರನೇದೊಂದಿದೆ ಪ್ರೆಸ್ಬಯೋಫಿಯಾ ಅಂತೇಳಿ. ಇದು ಕೂಡ ಭಾಳ ಇಂಪಾರ್ಟೆಂಟು. ಪ್ರೆಸ್ಬಯೋಫಿಯಾ ಅಂದರೇನು ಅಂತ ಕೇಳ್ತಾ ಇರ್ತಾರೆ. ವಯಸ್ಸಾದಂತೆ ಕಣ್ಣಿನ ಮಸೂರದ ಸ್ಥಿತಿಸ್ಥಾಪಕ ಶಕ್ತಿ ಕಡಿಮೆಯಾಗಿ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಹೆಚ್ಚಾಗುತ್ತದೆ. ನೋಡ್ತಾ ಹೋಗ್ರಿ,
ವಯಸ್ಸಾದಂತೆ ಕಣ್ಣಿನ ಮಸೂರದ ಸ್ಥಿತಿಸ್ಥಾಪಕ ಶಕ್ತಿ ಕಡಿಮೆ ಆಗುತ್ತೆ, ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಅದೊಂದು ಅಡ್ಜಸ್ಟಬಲ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ ಹೆಚ್ಚಾಗುತ್ತದೆ. ಇಂತಹ ವ್ಯಕ್ತಿಗಳು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರರು. ಇದನ್ನು ಪ್ರೆಸ್ಬಯೋಪಿಯಾ ಎನ್ನುವರು. ನಿಮ್ನ ಮತ್ತು ಪೀನ ಮಸೂರ ಎರಡರ ಮೇಲ್ಮೈಗಳನ್ನು ಹೊಂದಿರುವ ದ್ವಿಸಂಗಮ ದೂರವುಳ್ಳ ಮಸೂರಗಳನ್ನು ಈ ದೋಷದ ನಿವಾರಣೆಗೆ ಬಳಸುತ್ತಾರೆ. ನೋಡಿ, ನಿಮ್ನ ಮಸೂರವನ್ನು ಸಮೀಪ ದೃಷ್ಟಿ ದೋಷ ಇರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಾರೆ, ಪೀನ ಮಸೂರವನ್ನು ದೂರದೃಷ್ಟಿ ದೋಷ ಇರ್ತಕ್ಕಂಥ ವ್ಯಕ್ತಿಗೆ ಕೊಡ್ತಾರೆ. ಅದೇ ಥರ ಪ್ರೆಸ್ಬಯೋಪಿಯಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ನಿಮ್ನ ಮತ್ತು ಪೀನ ಮಸೂರಗಳೆರಡರ ಮೇಲ್ಮೈಗಳನ್ನು ಹೊಂದಿರುವ ದ್ವಿಸಂಗಮ ದೂರವುಳ್ಳ ಮಸೂರಗಳನ್ನು ಕೊಡ್ತಾರೆ. ಅದರಲ್ಲಿ ಎರಡೂ ರೀತಿಯ ಮಸೂರಗಳನ್ನು ಹೊಂದಿರುತ್ತೆ ಅಂತ ಗೊತ್ತಿರಬೇಕು. ಇದಿಷ್ಟು ಪ್ರೆಸ್ಬಯೋಪಿಯಾ. ಆ ಪ್ರೆಸ್ಬಯೋಪಿಯಾ ದೋಷಕ್ಕೆ ಕಾರಣಗಳೇನು ಅನ್ನೋದಾದರೆ, ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದೇ ಮುಖ್ಯವಾದ ಕಾರಣ. ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ. ಅದೇ ನೋಡಿ, ಸಿಲಿಯರಿ ಸ್ನಾಯುಗಳು ಹೇಳಿದ್ದೆ ನಾನು. ನಾವು ಸಡನ್ನ ಬಿಸಿಲಿಂದ ಮನೆ ಒಳಗಡೆ ಬಂದ ತಕ್ಷಣ ನಮಗೆ ಯಾವುದು ಮನೆ ಒಳಗಿರ್ತಕ್ಕಂಥ ವಸ್ತುಗಳು ಯಾವುದು ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ಕಾರಣ ಏನಪ್ಪ ಅಂದರೆ, ಸಿಲಿಯರಿ ಮಸಲ್ಸ್ಗಳು ಏನು ಮಾಡ್ತಾವಪ್ಪ ಅಂದರೆ, ಬಿಸಿಲು ಜಾಸ್ತಿ ಇದ್ದಾಗ ಅವು ಸಂಕುಚಿತಗೊಂಡಿರ್ತವೆ, ಬಿಸಿಲು ಕಡಿಮೆ ಇದ್ದಾಗ, ಕಡಿಮೆ ಬೆಳಕಿದ್ದಾಗ ಅದು ವಿಕಸನಗೊಂಡಿರ್ತವೆ. ಈ ರೀತಿ ಸಂಕುಚನ ಮತ್ತು ವಿಕಸನಗೊಳ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಿಲಿಯರಿ ಸ್ನಾಯುಗಳು. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬೆಳಕು ಹೋಗಬೇಕು. ಜಾಸ್ತಿ ಬೆಳಕಿದ್ದಾಗ ಕಣ್ಣು ಸಂಕುಚಿತಗೊಳ್ಳುತ್ತೆ, ಆವಾಗ ಬೆಳಕು ಎಷ್ಟು ಬೇಕು ಅಷ್ಟೇ ಹೋಗ್ತಾ ಇರ್ತದೆ. ಅದೇ ಥರ ಹೆಚ್ಚಿನ ಬೆಳಕು ಬೇಕಾಗಿರ್ತೈತೆ, ಬಟ್ ಅಲ್ಲಿ ರೂಮಲ್ಲಿ ಬೆಳಕಿರಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ವಿಕಸನಗೊಂಡಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಅಂಥ ಸಮಯ ನಾವು ಸಡನ್ನಾಗಿ ಸಂಕುಚಿತಗೊಂಡಿರ್ತಕ್ಕಂಥ ಕಣ್ಣು ವಿಕಸನ ಆಗಿ 4 ರಿಂದ 5 ಸೆಕೆಂಡ್ ಬೇಕಾಗುತ್ತೆ. ಆಗ ನಮಗೆ ಸಡನ್ನಾಗಿ ಒಂದು 10 ಸೆಕೆಂಡ್ ಅಂತೂ ಬೇಕಾಗುತ್ತೆ. ಆ ಸಡನ್ನಾಗಿ ನಾವು ಒಳಗಡೆ ಬಂದ ತಕ್ಷಣ ನಮಗೆ ಯಾವ ಸ್ಪಷ್ಟವಾಗಿ ಕಾಣ್ತಾರಲ್ಲ. ಯಾಕಪ್ಪ ಅಂದರೆ ಸಂಕುಚಿತಗೊಂಡಿರ್ತಕ್ಕಂಥ ಒಂದು ಸಿಲಿಯರಿ ಸ್ನಾಯುಗಳು ವಿಕಸನಗೊಳ್ಳಲು ಕೆಲವು ಸೆಕೆಂಡ್ಗಳ ಕಾಲ ಬೇಕಾಗಿರುತ್ತೆ. ಹಾಗಾಗಿ ಅದೇ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇರಲ್ಲ. ಹಾಗಾಗಿ ಆ ಸ್ನಾಯುಗಳು ದುರ್ಬಲಗೊಂಡ್ರೆ ನಮಗೆ ಪ್ರೆಸ್ಬಯೋಪಿಯಾ ದೋಷಕ್ಕೆ ಕಾರಣವಾಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗ್ತೀನಿ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ನಾನು ಇಲ್ಲಿ ರಿವಿಷನ್ ಮಾಡ್ತಾ ಹೋಗ್ತೀನಿ. ಬೆಳಕಿನ ವರ್ಣ ವಿಭಜನೆ ಎಂದರೇನು ಕೇಳ್ತಾ ಇರ್ತಾರೆ ಎಕ್ಸಾಮಿನೇಷನ್ಗೆ. ಬೆಳಕಿನ ವರ್ಣ ವಿಭಜನೆ ಎಂದರೇನು ಅಂತ ಕೇಳ್ತಾ ಇರ್ತಾರೆ. ಬೆಳಕಿನ ವರ್ಣ ವಿಭಜನೆ ಎಂದರೆ ಬಿಳಿಯ ಬೆಳಕಿನ ಕಿರಣಗಳನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವ ವಿದ್ಯಮಾನವನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು. ನಿಮ್ಗೆ ಗೊತ್ತಿರುವ ಹಾಗೆ ಕಾಮನಬಿಲ್ಲು ಮೂಡುತ್ತೆ ನೋಡಿ, ಆ ಸೂರ್ಯನ ಬೆಳಕು 7 ಬಣ್ಣಗಳಾಗಿ ವಿಭಾಗವಾಗುತ್ತೆ. ಅದೊಂದು ನೈಸರ್ಗಿಕ ವಿದ್ಯಮಾನ. ಅದು ಬೆಳಕಿನ ವರ್ಣ ವಿಭಜನೆಗೆ ಒಂದು ಉತ್ತಮವಾದ ಉದಾಹರಣೆ. ಬಿಳಿಯ ಬೆಳಕಿನ ಕಿರಣಗಳನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವ ವಿದ್ಯಮಾನವನ್ನು ನಾವು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಬಿಳಿಯ ಬೆಳಕಿನಲ್ಲಿರುವ 7 ಬಣ್ಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ನಿಮಗೆ ಅದನ್ನ ವಿಬ್ಗಯಾರ್ ಅಂತ ಜ್ಞಾಪಿಟ್ಕೋಬೇಕು. ಅಂದರೆ ಆವೃತ್ತಿಯ ಇಳಿಕೆ ಕ್ರಮದಲ್ಲಿ ಅಥವಾ ತರಂಗ ದೂರದ ಏರಿಕೆ ಕ್ರಮದಲ್ಲಿ ನಾವು ನೋಡೋದಾದರೆ ನೇರಳೆ ಬಣ್ಣ, ನೀಲಿ ಬಣ್ಣ, ನೀಲ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು, ಇದನ್ನು ವಿಬ್ಗಯಾರ್ ಅಂತೇಳಿ ಕರಿತಾ ಹೋಗ್ತೀವಿ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ನೋಡಿ, ಇದರಲ್ಲಿ ಕೆಂಪು ಅತಿ ಹೆಚ್ಚಿನ ತರಂಗ ದೂರವನ್ನು ಹೊಂದಿರತಕ್ಕಂಥ ಒಂದು ಬಣ್ಣ. ಇದರಲ್ಲಿ ವೈಲೆಟ್ ಅಂದರೆ ನೇರಳೆ ಅತಿ ಕಡಿಮೆ ತರಂಗ ಬಿಂದುವನ್ನು ಹೊಂದಿರತಕ್ಕಂಥ ಒಂದು ತರಂಗ ದೂರ ಹೊಂದಿರತಕ್ಕಂಥ ಬಣ್ಣ. ಆದರೆ ಇಲ್ಲಿ ವೈಲೆಟ್ ಏನಾಗುತ್ತಪ್ಪ, ಅತಿ ಹೆಚ್ಚು ಬಾಗ್ತಕ್ಕಂಥದ್ದು ಯಾವುದು ವೈಲೆಟ್, ಕಡಿಮೆ ಬಾಗ್ತಕ್ಕಂಥದ್ದು ಯಾವುದು ರೆಡ್. ನಾವು ಒಂದು ಕಾಮನಬಿಲ್ಲು ಬರೆದಾಗ ಕೆಳಗಿಂದ ಮೇಲೆ ಹೋಗಬೇಕು. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತೇಳಿ ವಿ ಕೆಳಗಿಂದ ಮೇಲೆ ಹೋಗ್ಬೇಕು ನಾವು. ಇದನ್ನು ಬೆಳಕಿನ ರೋಹಿತ ಎಂದರೇನು ಅಂತ ಕೇಳ್ತಾರೆ. ಬಿಳಿಯ ಬೆಳಕಿನ ಘಟಕ ಬಣ್ಣಗಳ ಶ್ರೇಣಿಯನ್ನು ನಾವು ರೋಹಿತ ಅಂತ ಕರಿತಾ ಹೋಗ್ತೀವಿ. ಬಿಳಿಯ ಬೆಳಕಿನ ಘಟಕ ಬಣ್ಣಗಳ ಶ್ರೇಣಿಯನ್ನು ನಾವು ರೋಹಿತ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಕ್ಷತ್ರಗಳ ಮಿನುಗುವಿಕೆಯ ವಿದ್ಯಮಾನವನ್ನು ವಿವರಿಸಿ ಅಂತ ಇದೆ. ಇದು ಬೆಳಕಿನ ಒಂದು ಚದುರುವಿಕೆಗೆ ಸಂಬಂಧಿಸಿರ್ತಕ್ಕಂಥದ್ದು. ನಕ್ಷತ್ರಗಳ ಮಿನುಗುವಿಕೆ ವಿದ್ಯಮಾನವನ್ನು ನಾವು ರಾತ್ರಿ ವೇಳೆ ಆಕಾಶವನ್ನು ನೋಡಿದಾಗ ನಕ್ಷತ್ರಗಳು ಮಿನುಗ್ತಾ ಇರ್ತವೆ. ಕಾರಣವೇನು ಅಂತ ನೋಡಿದರೆ ವಾಯುಮಂಡಲದ ವಕ್ರೀಭವನ ಸ್ಥಿರಾಂಕವು ಪದೇ ಬದಲಾವಣೆಗೆ ಒಳಪಡುತ್ತಿರ್ತದೆ. ವಕ್ರೀಭವನ ಸ್ಥಿರಾಂಕ ಅಂದರೆ ಅದು ಬೆಳಕಿಗೆ ರಿಫ್ರಾಕ್ಷನ್ ಆಗಬೇಕಲ್ಲ. ರಿಫ್ರಾಕ್ಷನ್ ವಾಯುಮಂಡಲ, ನಮ್ಮ ಭೂಮಿಯ ಒಂದು ವಾಯುಮಂಡಲದಲ್ಲಿ ಒಂದೇ ರೀತಿ ಇರಲ್ಲ, ಅದರ ಒಂದು ಬದಲಾವಣೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಆ ಸ್ಥಿರಾಂಕ ಪದೇ ಬದಲಾವಣೆಯಾಗಿ ಒಳಪಡುತ್ತಿರುತ್ತದೆ. ಇದರ ಮೂಲಕ ಆಯುವ ನಕ್ಷತ್ರಗಳ ಬೆಳಕು ವಕ್ರೀಭವನಕ್ಕೆ ಒಳಗಾಗುತ್ತವೆ. ಅಂದರೆ ನಕ್ಷತ್ರಗಳ ಬೆಳಕು ನಮ್ಮ ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದಾಗ ವಕ್ರೀಭವನಕ್ಕೆ ಒಳಗಾಗುತ್ತವೆ. ಇದರಿಂದಾಗಿ ನಕ್ಷತ್ರಗಳ ತೋರಿಕೆಯ ಎತ್ತರವು ನೈಜ ಎತ್ತರಕ್ಕಿಂತ ಸ್ವಲ್ಪ ಹೆಚ್ಚಿರುವಂತೆ ಕಾಣುತ್ತದೆ.
ಅಂದರೆ ಒರಿಜಿನಲ್ ಆಗಿ ಅವು ಭಾಳಷ್ಟು ಎತ್ತರದಲ್ಲಿರ್ತವೆ, ಬಟ್ ಆ ಒಂದು ನಮಗೆ ಕಣ್ಣಿಗೆ ಕಾಣೋದು ಇನ್ನೂ ಎತ್ತರವಾಗಿ ಕಾಣ್ತಾ ಇರ್ತದೆ. ಯಾಕಪ್ಪ ಅಂದರೆ ಬೆಳಕಿನ ವಕ್ರೀಭವನದಿಂದ. ನೈಜ ಒಂದು ಎತ್ತರ ಬೇರೆ ಆಗಿರ್ತದೆ, ನಮಗೆ ಕಣ್ಣಿಗೆ ಕಾಣೋದೇ ಒಂದು ಎತ್ತರ ಬೇರೆ ಆಗಿರ್ತದೆ. ಅವು ಎರಡಕ್ಕೂ ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ. ವಾತಾವರಣದ ಭೌತಿಕ ಪರಿಸ್ಥಿತಿಗಳು ಬದಲಾವಣೆಗೆ ನಿರಂತರವಾಗಿ ಒಳಗಾಗುವುದರಿಂದ, ಇದೇ ಥರ ನಿರಂತರವಾಗಿ ಬದಲಾವಣೆ ಆಗೋದರಿಂದ ನಕ್ಷತ್ರಗಳು ತುಂಬ ದೂರದ ಬೆಳಕಿನ ಬಿಂದುಗಳಂತೆ ಗೋಚರಿಸುವುದರಿಂದ ಅವುಗಳ ತೋರಿಕೆಯ ಸ್ಥಾನ ಸ್ಥಿತ್ಯಂತರವಾಗುತ್ತಾ ಹೋದಂತೆ ಕಾಣುತ್ತದೆ. ಅವುಗಳ ತೋರಿಕೆಯ ಸ್ಥಾನ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಸರಿ ಸ್ವಲ್ಪ ಕೆಳಗಡೆ, ಇನ್ನೊಂದು ಸರಿ ಸ್ವಲ್ಪ ಮೇಲೆ, ಈ ರೀತಿ ಬದಲಾವಣೆ ಆಗೋದ್ರಿಂದ ನಕ್ಷತ್ರಗಳು ಮಿನುಗುವಂತೆ ನಮಗೆ ಕಣ್ಣಿಗೆ ಗೋಚರಿಸುತ್ತವೆ. ಅಥವಾ ನಕ್ಷತ್ರಗಳು ಒಮ್ಮೆ ಪ್ರಕಾಶಮಾನವಾಗಿ ಮತ್ತೊಮ್ಮೆ ಕುಂದಿದಂತೆ ಕಾಣುತ್ತವೆ. ಇದನ್ನೇ ನಾವು ನಕ್ಷತ್ರಗಳ ಮಿನುಗುವಿಕೆ ಅಂತೇಳಿ ಕರಿತಾ ಹೋಗ್ತೀವಿ. ಮುಖ್ಯವಾಗಿ ನಕ್ಷತ್ರಗಳ ಮಿನುಗುವಿಕೆ ಕಾರಣ ಏನಪ್ಪ ಅಂದರೆ, ನೀವು ಸಿಂಪಲಾಗಿ ಹೇಳಿದ್ರೆ, ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದಾಗ ವಕ್ರೀಭವನ ಉಂಟಾಗುತ್ತದೆ. ಇದೇ ಮುಖ್ಯವಾದ ಒಂದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗಿರ್ತಕ್ಕಂಥ ಅಂಶ ಅಂತೇಳಿ ನಾವು ಹೇಳ್ತಾ ಹೋಗ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ, ಗ್ರಹಗಳು ಏಕೆ ಮಿನುಗುವುದಿಲ್ಲ? ಗ್ರಹಗಳು ನಮಗೆ ನಕ್ಷತ್ರಗಳಿಗಿಂತ ಹತ್ತಿರದಲ್ಲಿವೆ. ಇವು ಬೆಳಕಿನ ಬಿಂದುಗಳಂತಿರದೆ ಬಿಂದು ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹದಂತೆ ಕಾಣುತ್ತವೆ. ಬೆಳಕಿನ ಮೂಲಗಳಾಗಿರಲಿವು ಅವುಗಳ ಸಂಗ್ರಹಗಳಂತೆ ಕಾಣ್ತವೆ. ಅವುಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥ ರೀತಿ ಕಾಣ್ತಾ ಹೋಗ್ತವೆ. ಆಗ ನಮ್ಮ ಕಣ್ಣನ್ನು ತಲುಪುವ ಬೆಳಕು ಎಲ್ಲ ಬಿಂದು ಮೂಲಗಳ ಸರಾಸರಿ ಆಗಿರುತ್ತದೆ. ಎಲ್ಲ ಬಿಂದು ಮೂಲಗಳ ಸರಾಸರಿಯನ್ನು ನಾವು ನಮ್ಮ ಕಣ್ಣು ತಲುಪೋದ್ರಿಂದ ಇದರಿಂದಾಗಿ ಗ್ರಹಗಳು ಶೂನ್ಯ ಮಿನುಗುವಿಕೆಯನ್ನು ಹೊಂದಿವೆ ಅಂತೇಳಿ ನಾವು ಹೇಳ್ಬೋದು. ಹಾಗಾಗಿ ಗ್ರಹಗಳು ಮಿನುಗುವುದಿಲ್ಲ ಅಂತೇಳಿ ಗೊತ್ತಿರುವಾಗ ನಿಮಗೆ ಅಂಶ ಅಂತ ಹೇಳ್ತಾ ಹೋಗ್ಬೋದು, ಹತ್ತಿರದಲ್ಲಿರೋದ್ರಿಂದ. ನೆಕ್ಸ್ಟ್, ಟಿಂಡಾಲ್ ಪರಿಣಾಮ ಎಂದರೇನು ಅಂತ ಇದೆ ಮುಖ್ಯವಾದ ಪ್ರಶ್ನೆ. ಕಲಿಲ ಕಣಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆಯ ವಿದ್ಯಮಾನವನ್ನು ನಾವು ಟಿಂಡಾಲ್ ಪರಿಣಾಮ ಎನ್ನುವರು. ಕಲಿಲ ಕಣಗಳಿಂದ ಬೆಳಕಿನ ಕಿರಣಗಳ ಚದುರುವಿಕೆಯ ವಿದ್ಯಮಾನವನ್ನು ನಾವು ಟಿಂಡಾಲ್ ಪರಿಣಾಮ ಎಂದು ಕರೆಯುತ್ತೇವೆ. ಟಿಂಡಾಲ್ ಪರಿಣಾಮವು ಮಾಧ್ಯಮದಲ್ಲಿ ಹರಡಿರುವ ಕಣಗಳ ಗಾತ್ರದಿಂದ ಹೇಗೆ ಸಂಬಂಧಿಸಿದೆ? ಟಿಂಡಾಲ್ ಪರಿಣಾಮವು ಮಾಧ್ಯಮದಲ್ಲಿ ಹರಡಿರುವ ಕಣಗಳ ಗಾತ್ರದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಗಾತ್ರದ ಕಣಗಳು ನೀಲಿ ಬಣ್ಣದ ಬೆಳಕನ್ನು ಚದುರಿಸುತ್ತವೆ. ದೊಡ್ಡ ಗಾತ್ರದ ಕಣಗಳು ದೀರ್ಘಾಂತರದ ಕೆಂಪು ಕಣಗಳನ್ನು ಚದುರಿಸುತ್ತವೆ. ಮತ್ತು ಕಣಗಳ ಗಾತ್ರ ತುಂಬ ದೊಡ್ಡದಿದ್ದರೆ ಚದುರಿದ ಬೆಳಕು ಬಿಳಿಯಾಗಿ ಕಾಣುತ್ತದೆ. ಹೀಗಾಗಿ ಇದನ್ನು ಟಿಂಡಾಲ್ ಪರಿಣಾಮ ನೀವು ಅಬ್ಸರ್ವ್ ಮಾಡಿರ್ತೀರ. ನಮ್ಮ ಮನೆಗಳಲ್ಲಿ, ಕಾಡುಗಳಲ್ಲಿ ಈ ರೀತಿ ನಾವು ಮಂಜು ಕವಿದ ವಾತಾವರಣ ಇದ್ದ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ಅದನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಅವುಗಳ ಒಂದು ಬೆಳಕಿನ ಪಾತ್ರ, ಯಾವ ರೀತಿ ಬೆಳಕಿನ ಕಿರಣಗಳು ಚದುರುತ್ತಾ ಇದ್ದಾವೆ ಅನ್ನೋದು ನಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ, ಗೋಚರಿಸ್ತಾ ಇರ್ತದೆ. ಕಣ್ಣಿನ ಬೆಳಕಿನ ಕಿರಣಗಳ ಒಂದು ಪ್ರವೇಶಿಕೆ ನಮಗೆ ಕಣ್ಣಿಗೆ ಕಾಣ್ತಾ ಇರ್ತದೆ. ಅದನ್ನು ನಾವು ಎಂತ ಕರಿತೀವಿ? ಟಿಂಡಾಲ್ ಪರಿಣಾಮ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಶುಭ್ರ ಆಕಾಶವು ನೀಲಿ ಬಣ್ಣಕ್ಕೆ ಕಾಣಲು ಕಾರಣವೇನು? ನಾವು ಶುಭ್ರ ಆಕಾಶ ನೋಡಿದಾಗ ಆಕಾಶ ನೀಲಿ ಬಣ್ಣದಾಗಿ ಕಾಣುತ್ತೆ. ಆದರೆ ಆಕಾಶ ನೀಲಿ ಬಣ್ಣವನ್ನು ಹೊಂದಿರಲ್ಲ. ಅದು ರಾತ್ರಿ ವೇಳೆ ಏನು ನಿಮಗೆ ಆಕಾಶ ಕಾಣುತ್ತೋ ಅದೇ ಒರಿಜಿನಲ್ ಆಕಾಶ. ಬಟ್ ನೀಲಿ ಬಣ್ಣ ಕಾಣೋದು ಯಾಕೆ? ನೋಡಿ, ವಾತಾವರಣದ ಅಣುಗಳು ಮತ್ತು ಕಣಗಳು ತುಂಬ ಸಣ್ಣದಿರುವುದರಿಂದ ಸಣ್ಣ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಚದುರಿಸುತ್ತವೆ. ಅರ್ಥ ಮಾಡ್ಕೊಳ್ರಿ. ವಾತಾವರಣದ ಅಣುಗಳು ಮತ್ತು ಕಣಗಳು ತುಂಬ ಸಣ್ಣದಿರುವುದರಿಂದ ಸಣ್ಣ ತರಂಗಾಂತರವುಳ್ಳ, ಅಂದರೆ ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಚದುರಿಸುತ್ತವೆ. ಈ ಒಂದು ಚದುರುವಿಕೆಯಿಂದ ನೀಲಿ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸುವುದರಿಂದ ಆಕಾಶವು ನೀಲಿ ಬಣ್ಣ ಕಾಣುತ್ತದೆ ಅಂತ ಹೇಳಿದ್ದು. ನೆಕ್ಸ್ಟ್, ಅಪಾಯದ ಸಂಕೇತಗಳಲ್ಲಿ ಅಥವಾ ಟ್ರಾಫಿಕ್ಗಳಲ್ಲಿ ಸಾಮಾನ್ಯವಾಗಿ ಕೆಂಪು ಬಣ್ಣವನ್ನು ಬಳಸ್ತಾರೆ. ಯಾಕೆ? ಅಪಾಯ ಸಂಕೇತಗಳು ಸಾಮಾನ್ಯವಾಗಿ ಕೆಂಪು ಬಣ್ಣದಾಗಿರುತ್ತವೆ. ಏಕೆಂದರೆ ವಾತಾವರಣದ ಮಂಜು ಮತ್ತು ಹೊಗೆಯಿಂದ ಕೆಂಪು ಬಣ್ಣವು ಕನಿಷ್ಠ ಚದುರುವಿಕೆ ಒಳಪಡುತ್ತದೆ. ಅದು ಕೆಂಪು ಬಣ್ಣ ಈ ಒಂದು ಮಂಜು ಮತ್ತು ಹೊಗೆಯಿಂದ ಯಾವುದೇ ರೀತಿ ಚದುರುವಿಕೆ ಉಂಟಾಗಲ್ಲ. ಎಷ್ಟೇ ಮಂಜು ಕವಿದರೂ ಕೂಡ ನಾವು ದೂರದಿಂದ ನೋಡಿದಾಗ ಕೆಂಪು ಬಣ್ಣ ಕೆಂಪಾಗೇ ಕಾಣುತ್ತದೆ. ಅದೇ ಬೇರೆ ಬಣ್ಣವನ್ನು ನಾವು ಯೂಸ್ ಮಾಡಿದಾಗ ಅದು ಶೇಡ್ ಆಗಿ ಬೇರೆ ರೀತಿಯ ಕಲರ್ ಕಾಣುತ್ತಾ ಹೋಗುತ್ತೆ. ಆದರೆ ಸೂಚನೆ ಕರೆಕ್ಟಾಗಿ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಕೆಂಪು ಬಣ್ಣದ ನಾವು ಸಾಮಾನ್ಯ ಸೂಚಕಗಳಲ್ಲಿ, ಅಪಾಯ ಸಂಕೇತಗಳಲ್ಲಿ, ಟ್ರಾಫಿಕ್ಗಳಲ್ಲಿ ಕೆಂಪು ಬಣ್ಣವನ್ನೇ ಬಳಕೆ ಮಾಡ್ತಾ ಹೋಗ್ತೀವಿ. ಇದರಿಂದ ದೂರದಿಂದಲೂ ಕೂಡ ಕೆಂಪು ಬಣ್ಣವೇ ಗೋಚರಿಸುತ್ತದೆ. ಹಾಗಾಗಿ ನಾವು ಕೆಂಪು ಬಣ್ಣವನ್ನು ಬಳಕೆ ಮಾಡ್ತಾ ಹೋಗ್ತೀವಿ ಅನ್ನೋದು ಗೊತ್ತಿರಬೇಕು. ಓಕೆ, ಇದಿಷ್ಟು ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪ್ರಶ್ನೆಗಳು. ಅದೇ ರೀತಿಯಾಗಿ ಶಕ್ತಿಯ ಆಕಾರಗಳು ಅಂತಲೂ ಕೇಳಿದ್ದೀರ ನೀವು. ಶಕ್ತಿಯ ಆಕಾರಗಳಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪ್ರಶ್ನೆಗಳನ್ನು ನೋಡೋದಾದರೆ, ಒಂದು ಉತ್ತಮ ಶಕ್ತಿಯ ಆಕಾರವನ್ನು ಆಯ್ಕೆ ಮಾಡಲು ಪರಿಗಣಿಸಬೇಕಾದ ಅಂಶಗಳು ಯಾವುವು ಅಂತ ಇದೆ. ಅಥವಾ ಒಂದು ಉತ್ತಮ ಶಕ್ತಿಯ ಆಕಾರದ ಗುಣಗಳು ಯಾವುವು ಅಂತ ಕೇಳಿದ್ರು ಕೂಡ ಇದೇ ಪ್ರಶ್ನೆ. ಅಥವಾ ಉತ್ತಮ ಶಕ್ತಿ ಅಂದರೆ ಏನು ಕೂಡ ಅಂದರೂ ಕೂಡ ಇದೇ ಆನ್ಸರನ್ನು ಬರೀಬೋದು. ಅದು ಪ್ರತಿ ಘಟಕ ಪರಿಮಾಣ
ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡಬೇಕು, ಅತಿ ಹೆಚ್ಚಿನ ಕೆಲಸವನ್ನು ಮಾಡಬೇಕು. ಅದು ಉತ್ತಮವಾದ ಒಂದು ಶಕ್ತಿಯ ಆಕಾರವಾಗಿರುತ್ತೆ. ಸುಲಭವಾಗಿ ಸಂಗ್ರಹಿಸುವಂತೆ ಮತ್ತು ಸಾಗಿಸುವಂತಿರಬೇಕು. ಆ ಒಂದು ಶಕ್ತಿಯ ಆಕಾರವನ್ನು ನಾವು ಸುಲಭವಾಗಿ ಸಂಗ್ರಹಿಸುವಂತೆ ಮತ್ತು ಸಾಗಿಸುವಂತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸುಲಭವಾಗಿ ದೊರೆಯುವಂತೆ ಇರಬೇಕು, ಅದು ಈಸಿಯಾಗಿ ಸಿಗ್ತಾ ಇರಬೇಕು, ಅದು ನವೀಕರಿಸಬಹುದಾದ ಸಂಪನ್ಮೂಲವಾಗಿರಬೇಕು. ಹಾಗಾಗಿ ಅದು ಈಸಿಯಾಗಿ ಸಿಗುವಂತಿರಬೇಕು. ಮಿತವ್ಯಯಕರವಾಗಿರಬೇಕು, ಅಂದರೆ ದುಬಾರಿ ಆಗಿರಬಾರ್ದು. ಕಡಿಮೆ ಒಂದು ಹಣದಲ್ಲಿ ಹೆಚ್ಚಿನ ಶಕ್ತಿ ಬರುವಾಗಿ ಆಗಿರಬೇಕು. ಹಾಗಾಗಿ ಖರ್ಚು ಕಡಿಮೆ ಆಗಿರಬೇಕು. ಇಂತಹ ಒಂದು ಲಕ್ಷಣಗಳನ್ನು ಅಥವಾ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಅಂಶಗಳನ್ನು ಹೊಂದಿರತಕ್ಕಂಥ ಆಕಾರಗಳನ್ನು ನಾವು ಉತ್ತಮ ಶಕ್ತಿಯ ಆಕಾರಗಳು ಅಂತೇಳಿ ಕರೀತಾ ಹೋಗ್ತೀವಿ. ನೆಕ್ಸ್ಟ್, ಜಲಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ವಿಧಾನವನ್ನು ವಿವರಿಸಿ ಅಂತ ಇದೆ. ಜಲಶಕ್ತಿಯಿಂದ ಇಲ್ಲಿ ನಿಮಗೆ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ನಾವು ನವೀಕರಿಸಬಹುದಾದ ಸಂಪನ್ಮೂಲಗಳು ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕೇಳಿರ್ತೀರ. ಈಗ ಸೂರ್ಯನ ಬೆಳಕು, ಗಾಳಿ, ಅದೇ ರೀತಿಯಾಗಿ ಜಲ, ಇವೆಲ್ಲವೂ ಕೂಡ ನವೀಕರಿಸಬಹುದಾದ ಸಂಪನ್ಮೂಲಗಳು. ಇವು ಪರಿಸರದಲ್ಲಿ ಹೇರಳವಾಗಿ ದೊರೆತಕ್ಕಂಥವು ಮತ್ತು ಸುಲಭವಾಗಿ ಸಿಗ್ತಕ್ಕಂಥವು. ಅದೇ ರೀತಿಯಾಗಿ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಅದೇ ರೀತಿಯಾಗಿ LPG ಇವೆಲ್ಲವೂ ಕೂಡ ನವೀಕರಿಸಲಾಗದ ಸಂಪನ್ಮೂಲಗಳು. ಇವು ಕಡಿಮೆ ಪ್ರಮಾಣದಲ್ಲಿ ನಮ್ಮ ಒಂದು ಪರಿಸರದಲ್ಲಿ ಇರ್ತಕ್ಕಂಥವು. ಹಾಗಾಗಿ ಅವುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ನಾವೇನು ಮಾಡ್ತೀವಿ, ಆ ಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಹೋಗ್ತೀವಿ. ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಮತ್ತು ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನಾವು ಜಲಶಕ್ತಿ ಅಂತ ಹೇಳಿದ್ರೆ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳಲ್ಲಿ ಉದಾಹರಣೆ ನೋಡ್ತಾ ಹೋಗ್ಬೋದು. ಜಲಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ವಿಧಾನವನ್ನು ವಿವರಿಸಿ ಅಂತ ಇದೆ. ನೋಡ್ತಾವ್ರಿ, ನದಿಗೆ ಅಡ್ಡಲಾಗಿ ಎತ್ತರದ ಸ್ಥಳಗಳಲ್ಲಿ ಅಣೆಕಟ್ಟುಗಳನ್ನು ನಿರ್ಮಿಸಲಾಗುತ್ತದೆ. ಮೊದಲಿಗೆ ಏನು ಮಾಡ್ತಾರೆ, ನದಿಗೆ ಅಡ್ಡಲಾಗಿ ಎತ್ತರದ ಸ್ಥಳಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ, ಅಂಥ ಒಂದು ಗುಡ್ಡಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಅಣೆಕಟ್ಟುಗಳನ್ನು ಸಂಗ್ರಹಿಸ್ತಾ ಅಥವಾ ನಿರ್ಮಿಸ್ತಾ ಹೋಗ್ತಾರೆ. ನದಿಯಲ್ಲಿ ಹರಿಯುವ ನೀರಿನಲ್ಲಿರುವ ಚಲನಶಕ್ತಿಯು ಅಣೆಕಟ್ಟುಗಳಲ್ಲಿ ಸಂಗ್ರಹವಾದಾಗ ಪ್ರಚನ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ಹೀಗೆ ಸಂಗ್ರಹವಾದ ನೀರನ್ನು ಕೊಳವೆಗಳ ಮೂಲಕ ಹರಿಸಿ ಜಲಾಶಯದ ತಳದಲ್ಲಿರುವ ಟರ್ಬೈನ್ಗಳಿಗೆ ಹಾಯಿಸಿ ಟರ್ಬೈನ್ಗಳನ್ನು ತಿರುಗಿಸಲಾಗುತ್ತದೆ. ಟರ್ಬೈನ್ ಅಂದರೆ ಇದೊಂದು ತಿರುಗುವ ಒಂದು ಯಂತ್ರ. ಈ ತಿರುಗುವ ಯಂತ್ರ ಏನು ಮಾಡ್ತಪ್ಪ ಅಂದರೆ ತಿರುಗ್ತಾ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಟರ್ಬೈನ್ಗಳನ್ನು ತಿರುಗಿಸಲು ಆ ಒಂದು ಕೊಳವೆಗಳ ಮೂಲಕ ನೀರನ್ನು ಹರಿಸಲಾಗುತ್ತದೆ. ಯಾವುದನ್ನು ಜಲಾಶಯಗಳಲ್ಲಿ ಶೇಖರಣೆಗೊಂಡಿರ್ತಕ್ಕಂಥ ನೀರನ್ನು ಕೊಳವೆಗಳ ಮೂಲಕ ಹರಿಸಿ ಟರ್ಬೈನ್ಗಳಿಗೆ ಹಾಯಿಸಿ ಟರ್ಬೈನ್ಗಳನ್ನು ತಿರುಗುವಂತೆ ಮಾಡಲಾಗುತ್ತದೆ. ಟರ್ಬೈನ್ ಈ ಚಲನಶಕ್ತಿಯನ್ನು ಡೈನಮೋ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಈ ರೀತಿ ಜಲವಿದ್ಯುತ್ ಶಕ್ತಿಯಿಂದ ನಾವು ವಿದ್ಯುತ್ತನ್ನು ಪಡೆಯಬಹುದಾಗಿದೆ. ಜಲವಿದ್ಯುತ್ ಸ್ಥಾವರಗಳ ಸ್ಥಾಪನೆಯಲ್ಲಿರುವ ಇತಿಮಿತಿಗಳೇನು ಅನ್ನೋದಾದರೆ, ಇವುಗಳನ್ನು ಹೆಚ್ಚು ಎತ್ತರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಸ್ಥಾಪಿಸಬೇಕಾಗುತ್ತದೆ. ವಿಶಾಲವಾದ ಕೃಷಿ ಭೂಮಿ ಮತ್ತು ವಸತಿ ಯೋಗ್ಯ ಭೂಮಿಗಳು ಮುಳುಗಡೆಯಾಗುತ್ತವೆ. ಮುಳುಗಡೆಯಾದ ಸಸ್ಯರಾಶಿಗಳು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ವಿಘಟನೆ ಹೊಂದಿ ಮೀಥೇನ್ ಅಂತಹ ಹಸಿರುಮನೆ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ನೋಡಿ, ಇದರಿಂದ ಪೊಲ್ಯೂಷನ್ ಕೂಡ ಉಂಟಾಗುತ್ತದೆ. ಮುಳುಗಡೆ ಸಂತ್ರಸ್ತರಿಗೆ ಸೂಕ್ತ ಪುನರ್ವಸತಿ ಒದಗಿಸುವ ಸಮಸ್ಯೆಯು ಎದುರಾಗುತ್ತದೆ. ಈ ಜಲಾಶಯಗಳನ್ನು ನಿರ್ಮಾಣ ಮಾಡೋದ್ರಿಂದ ಅಥವಾ ಜಲಶಕ್ತಿ ಕೇಂದ್ರಗಳನ್ನು ಸ್ಥಾವರಗಳನ್ನು ಸ್ಥಾಪನೆ ಮಾಡೋದ್ರಿಂದ ಈ ರೀತಿ ತೊಂದರೆಗಳು ಉಂಟಾಗ್ತವೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಜೈವಿಕ ಶಕ್ತಿ, ಬಯೋಗ್ಯಾಸ್, ಬಯೋಮಾಸ್ ಅಂತ ಹೇಳ್ತೀವಿ. ಜೈವಿಕ ಶಕ್ತಿ ಎಂದರೇನು, ಉದಾಹರಣೆ ಕೊಡಿ ಅಂತೀವಿ. ಜೈವಿಕ ರಾಶಿಗಳಾದ ಸಸ್ಯ ಮತ್ತು ಪ್ರಾಣಿ ಮೂಲಗಳಂತಹ ಜೈವಿಕ ತ್ಯಾಜ್ಯಗಳಿಂದ ಪಡೆಯಬಹುದಾದ ಶಕ್ತಿಯನ್ನು ಜೈವಿಕ ಶಕ್ತಿ ಎನ್ನುವರು. ಉದಾಹರಣೆ, ಸೌದೆ ಮತ್ತು ಬೆರಣಿಗಳನ್ನು ಉರಿಸಿ ಉಷ್ಣ ಶಕ್ತಿಯನ್ನು ಪಡೆಯುವುದು, ಸಗಣಿಯಂತಹ ತ್ಯಾಜ್ಯಗಳಿಂದ ಗೋಬರ್ ಅನಿಲವನ್ನು ಪಡೆಯುವುದು, ಇವುಗಳನ್ನು ನಾವು ಜೈವಿಕ ಶಕ್ತಿ ಅಂತೇಳಿ ಕರಿತಾ ಹೋಗ್ತೀವಿ. ಗೋಬರ್ ಗ್ಯಾಸ್ ಕೇಳಿರ್ತೀರ ನೀವು. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಹೇಳಿದರೆ ಮೀಥೇನ್ ಅಂತ ಗೊತ್ತಿರಬೇಕು. ಜೈವಿಕ ಅನಿಲದಲ್ಲಿ ಅಂದರೆ ಗೋಬರ್ ಗ್ಯಾಸಲ್ಲಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಈ ರೀತಿಯ ಮಿಶ್ರಣಗಳು ಇರ್ತವೆ. ಅದರಲ್ಲಿ ಮೀಥೇನ್ 70% ಇರುತ್ತೆ. ಹಾಗಾಗಿ ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ ಕೇಳಿದರೆ ಜೈವಿಕ ಅಂತೇಳಿ ಗೊತ್ತಿರಬೇಕು. ಮುಂದೆ ನೋಡಿ, ಜೈವಿಕ ತ್ಯಾಜ್ಯಗಳಿಂದ ಗೋಬರ್ ಅನಿಲ ಪಡೆಯುವುದು ಒಂದು ಅತ್ಯುತ್ತಮ ವಿಧಾನ ಏಕೆ ಅಂತ ಕೇಳಿದ್ದಾರೆ. ನೋಡಿ, ಜೈವಿಕ ತ್ಯಾಜ್ಯಗಳಿಂದ ಗೋಬರ್ ಅನಿಲವನ್ನು ಪಡಿತಕ್ಕಂಥದ್ದು ಒಂದು ಅತ್ಯುತ್ತಮ ವಿಧಾನ ಏಕೆ ಅಂತ ಕೇಳಿದಾಗ, ಜೈವಿಕ ಅನಿಲವು ಒಂದು ಸ್ವಚ್ಛ ಇಂಧನವಾಗಿದ್ದು ಉರಿದಾಗ ಶೇಷ ವಸ್ತುಗಳನ್ನು ಉಂಟು ಮಾಡುವುದಿಲ್ಲ. ಜೈವಿಕ ಅನಿಲವು ಅಂದರೆ ಗೋಬರ್ ಗ್ಯಾಸ್ ಒಂದು ಸ್ವಚ್ಛ ಇಂಧನವಾಗಿದ್ದು ಉರಿದಾಗ ಶೇಷಗಳನ್ನು ಅಂದರೆ ಬೂದಿ ಅಥವಾ ಕೆಂಡ ಈ ರೀತಿ ವಸ್ತುಗಳನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಿಲ ಉತ್ಪಾದನೆಯ ನಂತರ ಉಳಿಯುವ ಬಗ್ಗಡವು ಒಂದು ಉತ್ತಮ ಗೊಬ್ಬರವಾಗಿರುತ್ತದೆ.
ನೋಡಿ, ಅನಿಲ ಉತ್ಪಾದನೆ ಆದಮೇಲೆ ಕೂಡ ಅಲ್ಲಿ ಉಳಿತಕ್ಕಂಥ ಒಂದು ಏನು ತ್ಯಾಜ್ಯ ಇರುತ್ತಲ್ಲ ಅದು ಕೂಡ ಗೊಬ್ಬರವಾಗಿ ಬಳಸಬಹುದು. ತ್ಯಾಜ್ಯ ವಿಲೇವಾರಿಗೆ ಇದೊಂದು ದಕ್ಷ ಮತ್ತು ಕ್ಷೇಮಕರ ವಿಧಾನವಾಗಿದೆ. ಅಂದರೆ ನಮ್ಮ ಒಂದು ಕೃಷಿ ಭೂಮಿಯಲ್ಲಿ ಸಿಗ್ತಕ್ಕಂಥ ಸಸ್ಯ ತ್ಯಾಜ್ಯಗಳನ್ನು, ತರಕಾರಿ ತ್ಯಾಜ್ಯಗಳನ್ನು, ಅದೇ ರೀತಿಯಾಗಿ ಇನ್ನೂ ಉಳಿದ ತ್ಯಾಜ್ಯಗಳನ್ನು ನಾವು ವಿಲೇವಾರಿ ಮಾಡಲು ಇದೊಂದು ಉತ್ತಮವಾದ ವಿಧಾನ ಅಂತೇಳಿ ಗೊತ್ತಿರುತ್ತೆ ನಿಮಗೆಲ್ಲ. ಅದೇ ಥರ ನಿಮಗೆ ಪವನ ಶಕ್ತಿ ಗೊತ್ತಿದೆ. ಬೀಸುವ ಗಾಳಿಯಲ್ಲಿರುವ ಚಲನಶಕ್ತಿಯನ್ನು ಬಳಕೆ ಮಾಡಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ. ಆದರೆ ಪವನ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಳಬಹುದು ಅಂತ ಕೇಳಿದರೆ, ಎತ್ತರದ ಸ್ಥಳಗಳಲ್ಲಿ ಪವನ ಯಂತ್ರಗಳನ್ನು ಸ್ಥಾಪಿಸಿ ಇದರ ಚಲನಶಕ್ತಿಯನ್ನು ಟರ್ಬೈನ್ಗಳ ಚಲನೆಗೆ ಬಳಸಿಕೊಳ್ಳಲಾಗುತ್ತದೆ. ಎತ್ತರದ ಸ್ಥಳಗಳಲ್ಲಿ ಪವನ ಯಂತ್ರಗಳನ್ನು ಸ್ಥಾಪಿಸ್ತಾರೆ. ಅಲ್ಲಿ ಪವನ ಯಂತ್ರಗಳಲ್ಲಿ ರೆಕ್ಕೆಗಳು ತಿರುಗುತ್ತಾ ಚಲನಶಕ್ತಿ ಉಂಟು ಮಾಡುತ್ತವೆ. ಆ ಚಲನಶಕ್ತಿಯಿಂದ ಟರ್ಬೈನ್ ಚಲನೆಗೆ ಬಳಸಿಕೊಳ್ಳಲಾಗುತ್ತದೆ. ಪವನ ಶಕ್ತಿಯಿಂದ ಗಾಳಿ ಯಂತ್ರಗಳ ಮೂಲಕ ಟರ್ಬೈನ್ಗಳನ್ನು ತಿರುಗಿಸಿದಾಗ ಈ ಶಕ್ತಿಯನ್ನು ಡೈನಮೋಗಳು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತವೆ ಅನ್ನೋದು ಗೊತ್ತಿರಬೇಕು. ಇದು ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದಿಸುವಲ್ಲಿ ಅನುಸರಿಸಬೇಕಾದ ಅಂಶಗಳು ಯಾವುವು ಅಂತ ಕೇಳಿದರೆ, ಗಾಳಿ ಯಂತ್ರಗಳನ್ನು ಮಾರುತಗಳು ಎಲ್ಲಿ ಹೆಚ್ಚು ಬೀಸುತ್ತವೆಯೋ ಅಂತಹ ಎತ್ತರದ ಸ್ಥಳಗಳಲ್ಲಿ ಸ್ಥಾಪಿಸಬೇಕು. ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೀಸ್ತಾ ಇರುತ್ತಲ್ಲ ಅಂಥ ಪ್ರದೇಶಗಳಲ್ಲಿ ನಾವು ಗಾಳಿ ಯಂತ್ರಗಳನ್ನು ಸ್ಥಾಪಿಸಬೇಕು. ಆಮೇಲೆ ಗಾಳಿಯ ಜವವು ಗಂಟೆಗೆ 15 ಕಿಲೋಮೀಟರ್ಗಿಂತ ಹೆಚ್ಚಾಗಿರಬೇಕು. ಸ್ಪೀಡು, ಜವ ಅಂದರೆ ಸ್ಪೀಡ್, ಗಾಳಿಯ ಸ್ಪೀಡು ಗಂಟೆಗೆ 15 ಕಿಲೋಮೀಟರ್ಗಿಂತ ಹೆಚ್ಚಾಗಿರುವಂಥ ಪ್ರದೇಶಗಳಲ್ಲಿ ನಾವು ಮಾತ್ರ ಪವನ ಶಕ್ತಿಯನ್ನು ಅಥವಾ ಪವನ ಯಂತ್ರಗಳನ್ನು ಸ್ಥಾಪಿಸಬಹುದು. ಸಂಗ್ರಾಹಕ ಕೋಶಗಳಂತಹ ಮೂಲ ಸೌಕರ್ಯಗಳು ಬೇಕಾಗುತ್ತವೆ. ಈ ಒಂದು ಪವನ ಶಕ್ತಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸತಕ್ಕಂಥ ಒಂದು ವಿಧಾನದಲ್ಲಿ ಸಂಗ್ರಾಹಕ ಕೋಶಗಳಂಥ ಮೂಲ ಸೌಕರ್ಯಗಳು ಬೇಕಾಗುತ್ತದೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗ್ರಿ. ಮಾರುತವಿಲ್ಲದ ಅಂತ ಆ್ಯಕ್ಚುಲಿ ಇದು ಮಾರುತವಿಲ್ಲದ ಅವಧಿಯಲ್ಲಿ ವಿದ್ಯುತ್ ಶಕ್ತಿಯ ಪೂರೈಕೆಗೆ ಪರ್ಯಾಯ ವ್ಯವಸ್ಥೆ ಬೇಕು. ಅಂದರೆ ಗಾಳಿ ಬೀಸದೇ ಇರತಕ್ಕಂತಹ ಅವಧಿಯಲ್ಲಿ ವಿದ್ಯುತ್ ಶಕ್ತಿಯ ಪೂರೈಕೆಗೆ ಪರ್ಯಾಯ ವ್ಯವಸ್ಥೆ ಬೇಕಾಗಿರುತ್ತದೆ. ಇದಿಷ್ಟು ಗಾಳಿ ಯಂತ್ರಗಳ ಗೋಪುರ ಮತ್ತು ರೆಕ್ಕೆಗಳನ್ನು ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಿಂದ ರಕ್ಷಿಸಲು ಉನ್ನತ ನಿರ್ವಹಣೆ ಅಗತ್ಯ ಇದೆ. ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಂದರೆ ಸುಂಟರಗಾಳಿ ಬೀಸೋದು, ಚಂಡಮಾರುತ ಬೀಸೋದು ಅಥವಾ ಸೈಕ್ಲೋನ್, ಈ ರೀತಿ ಬೇರೆ ಬೇರೆ ರೀತಿಯ ಅನಿಶ್ಚಿತ ಭೂಕಂಪ, ಜ್ವಾಲಾಮುಖಿ ಈ ರೀತಿ ಉಂಟಾಗ್ತದೆ. ಅಂಥವುಗಳಿಂದ ರಕ್ಷಿಸಿಕೊಳ್ಳಲು ಉನ್ನತ ನಿರ್ವಹಣೆ ಅಗತ್ಯ ಇದೆ. ಇದಿಷ್ಟು ಪವನ ಶಕ್ತಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಉದಾಹರಣೆ. ನೆಕ್ಸ್ಟ್ ಸೌರಶಕ್ತಿ ನೋಡಿ. ಸೂರ್ಯನ ಬೆಳಕಿನ ಶಕ್ತಿಯಿಂದ ನಾವು ವಿದ್ಯುತ್ತನ್ನು ಪಡಿತಕ್ಕಂಥದ್ದು ಸೌರಶಕ್ತಿಯಾಗಿರುತ್ತದೆ. ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಸೂರ್ಯನಿಂದ ಪಡಿತಕ್ಕಂಥ ಶಕ್ತಿಯನ್ನು ಸೌರಶಕ್ತಿ ಎನ್ನುವರು. ಶಾಖ ಮತ್ತು ಬೆಳಕಿನ ರೂಪದಲ್ಲಿ ಸೂರ್ಯನಿಂದ ಪಡೆಯಬಹುದಾದ ಶಕ್ತಿಯನ್ನು ನಾವು ಸೌರಶಕ್ತಿ ಅಂತ ಕರೀತಾ ಹೋಗ್ತೀವಿ. ಸೌರ ಜಲತಾಪಕಗಳು ಮತ್ತು ಸೌರ ಕುಕ್ಕರ್ಗಳಲ್ಲಿ ಕಪ್ಪು ಬಣ್ಣ ಬಳಿದಿರಲು ಕಾರಣವೇನು ಅಂತ ಕೇಳ್ತಾ ಇರ್ತಾರೆ. ನೋಡಿರ್ಬೋದು, ಸೌರ ಜಲತಾಪಕಗಳಲ್ಲೂ ಮತ್ತು ಸೌರ ಕುಕ್ಕರ್ಗಳಲ್ಲಿ ಕಪ್ಪು ಬಣ್ಣ ಬಳಕೆ ಮಾಡಿರ್ತಾರೆ. ಕಾರಣ ಏನಪ್ಪ ಅಂದರೆ, ಕಪ್ಪು ಬಣ್ಣವು ಹೆಚ್ಚು ಶಾಖವನ್ನು ಹೀರಿಕೊಳ್ಳಲು ಸಹಾಯಕವಾಗಿದೆ. ಕಪ್ಪು ಬಣ್ಣ ಏನು ಮಾಡುತ್ತಪ್ಪ ಅಂದರೆ ಸೂರ್ಯನ ಬೆಳಕಿನ ಹೆಚ್ಚಿನ ಒಂದು ಶಾಖವನ್ನು ಅದು ಹೀರಿಕೊಳ್ಳುತ್ತದೆ. ಹಾಗಾಗಿ ನಾವು ಅಲ್ಲಿ ಕಪ್ಪು ಬಣ್ಣವನ್ನು ಬಳದಿರ್ತೀವಿ. ಸೌರ ಸಾಧನಗಳಲ್ಲಿ ದರ್ಪಣಗಳ ಬಳಕೆ ಉದ್ದೇಶವೇನು? ದರ್ಪಣಗಳನ್ನು ಯಾಕೆ ಬಳಕೆ ಮಾಡ್ತಾರೆ? ಸೌರ ಸಾಧನಗಳಲ್ಲಿ ದರ್ಪಣಗಳನ್ನು ಬಳಕೆ ಮಾಡ್ತಾರೆ. ಈ ದರ್ಪಣಗಳು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಸಹಾಯಕವಾಗಿವೆ. ನೋಡಿ, ಕೆಂಪು ಬಣ್ಣ ಶಾಖವನ್ನು ಹೀರಿಕೊಳ್ಳಲು ಸಹಾಯಕವಾಗಿದ್ದರೆ ದರ್ಪಣಗಳು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸಲು ಸಹಾಯಕವಾಗಿರ್ತವೆ. ಹಾಗಾಗಿ ದರ್ಪಣಗಳನ್ನು ನಾವು ಸೌರ ಸಾಧನಗಳಲ್ಲಿ ಬಳಕೆ ಮಾಡೋದನ್ನು ನೋಡ್ತಾ ಹೋಗ್ಬೋದು. ಹಾಗಾದರೆ ಸೌರ ಕೋಶಗಳು ಎಂದರೇನು? ಸೌರ ಕೋಶಗಳನ್ನು ಬಳಕೆ ಮಾಡ್ತೀವಲ್ಲ, ಆ ಸೌರ ಕೋಶಗಳು ಎಂದರೇನೆಂದರೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಬಳಸುವ ಅಥವಾ ಪರಿವರ್ತಿಸುವ ಸಾಧನವನ್ನು ನಾವು ಸೌರ ಕೋಶಗಳು ಅಂತ ಕರಿತೀವಿ. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವನ್ನು ನಾವು ಸೌರ ಕೋಶಗಳು ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದರೆ ಸೌರಕೋಶಗಳ ಬಳಕೆಯ ಅನುಕೂಲತೆಗಳೇನು ಅಂತ ಕೇಳ್ತಾ ಇದ್ದಾರೆ. ಅವು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ, ಅವು ಸ್ಥಿರವಾಗಿರ್ತವೆ. ಕೇಂದ್ರೀಕರಿಸುವ ಯಾವುದೇ ಸಾಧನವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ. ಇವುಗಳಿಗೆ ಕಡಿಮೆ ನಿರ್ವಹಣೆ ಸಾಕಾಗುತ್ತದೆ. ನಿರ್ವಹಣೆ ಕಡಿಮೆ ಬೇಕಾಗುತ್ತದೆ. ಜನರು ತಲುಪಲಾರದ ಪ್ರದೇಶ, ತಂತಿ ಅಳವಡಿಸಲು ಹೆಚ್ಚು ಖರ್ಚಾಗುವ ಪ್ರದೇಶಗಳಿಗೆ ಮತ್ತು ತಂತಿ ಅಳವಡಿಸಲು ಸಾಧ್ಯವಾಗದ ದುರ್ಗಮ ಪ್ರದೇಶಗಳಿಗೆ ವಿದ್ಯುತ್ ಪೂರೈಸಲು ಸೌರಕೋಶಗಳು ಅಗತ್ಯ. ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಒಂದು ಸೌರಕೋಶಗಳನ್ನು ಬಳಕೆ ಮಾಡೋದು ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನ ಅಂತ ಹೇಳ್ಬೋದು. ಸೌರಕೋಶಗಳ ತಯಾರಿಕೆಗೆ ಬಳಸುವ ವಸ್ತು ಯಾವುದಪ್ಪ ಅಂದರೆ ಸಿಲಿಕಾನ್. ಸೌರಕೋಶಗಳಿಗೆ ಬಳಕೆ ಮಾಡುವ ವಸ್ತುಗಳು ಯಾವುದಪ್ಪ ಅಂದರೆ ಸಿಲಿಕಾನ್ ಅಂತೇಳಿ ಗೊತ್ತಿರಬೇಕು. ಇದಿಷ್ಟು ನೋಡಿ. ಭೂಗರ್ಭ ಉಷ್ಣಶಕ್ತಿ ಅಂತ ಒಂದು ಬರುತ್ತೆ.
ಭೂಮಿಯ ಆಳದಲ್ಲಿರುವ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ. ನೋಡಿ, ಭೂಮಿಯ ಆಳದಲ್ಲಿ ದ್ರವಿತ ಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ. ಇಲ್ಲಿ ಸಂಗ್ರಹವಾಗಿರುವ ಉಷ್ಣಶಕ್ತಿಯನ್ನು ನಾವು ಭೂಗರ್ಭ ಉಷ್ಣಶಕ್ತಿ ಅಂತೇಳಿ ಕರಿತಾ ಹೋಗ್ತೀವಿ. ಭೂಗರ್ಭ ಉಷ್ಣಶಕ್ತಿ ಅಂತ ಗೊತ್ತಿರಬೇಕು ನಿಮಗೆ. ನೋಡಿ, ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ನಾನು ರಿವಿಷನ್ ಮಾಡ್ತಾ ಹೋದೆ. ಇನ್ನುಳಿದ ಪ್ರಶ್ನೆಗಳನ್ನು ಕೂಡ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಧನ್ಯವಾದಗಳು.